ಮತ್ತು ಕಂಚಗಾಣಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಏನು ಭೂ ಸ್ವಾಧೀನ ಪ್ರಕ್ರಿಯೆ ನಡೀತಾ ಇದೆ. ಸುಮಾರು 18 ವರ್ಷದಿಂದ ಏನು 2006-2007ರಿಂದ ನಡೀತಾ ಇತ್ತು. ಅದಕ್ಕೆ ನಿನ್ನೆ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸರ್ ಅವರು ಮತ್ತು ಮಾಜಿ ಸಂಸದರಂಥ ಡಿ ಕೆ ಸುರೇಶ್ ಅವರು ಮತ್ತು ನಮ್ಮ ಶಾಸಕರಾದಂಥ ಬಾಲಣ್ಣ ಅವರು ಮತ್ತು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ನಟರಾಜ್ ಅವರು, ಎಲ್ಲ ಇತರ ರೈತ ಮುಖಂಡರು ಮತ್ತು ಅಧಿಕಾರಿ ವರ್ಗದ ಜೊತೆ ಈ ಒಂದು 18 ವರ್ಷದಿಂದ ಏನು ಹೋರಾಟ ಮಾಡ್ತಾಯಿದ್ವೋ ಅದಕ್ಕೆ ನಿನ್ನೆ ಒಂದು ಅಂತಿಮವಾದಂಥ ಉತ್ತಮವಾದಂಥ ಒಂದು ತೀರ್ಮಾನವನ್ನು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ರೈತರ ಪರವಾದಂಥ ಒಂದು ತೀರ್ಮಾನವನ್ನು ಕೊಟ್ಟವ್ರೆ. ಅವ್ರು ಕೊಟ್ಟಿರ್ತಕ್ಕಂಥ ಒಂದು ತೀರ್ಮಾನಕ್ಕೆ ನಮ್ಮ ಎರಡೂ ಪಂಚಾಯತಿ ರೈತರ ಪರವಾಗಿ ಅದನ್ನು ನಾನು ಅವರಿಗೆ ಸ್ವಾಗತ ಮಾಡ್ತಾ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ತಮಗೆ ಗೊತ್ತಿದೆ 2006-2007ರಲ್ಲಿ ಕುಮಾರಸ್ವಾಮಿ ಅವರು ಈ ಪ್ರಾಜೆಕ್ಟನ್ನು ಮುಖ್ಯಮಂತ್ರಿಯಾಗಿದ್ದಾಗ ಅದನ್ನು ಮಾಡಿದ್ರು. ಬಟ್ ಏನಕ್ಕೆ ಮಾಡಿದ್ರು ಅಂತ ಗೊತ್ತಿಲ್ಲ ನಮಗೆ. ಇದ್ದಕ್ಕಿದ್ದಂಗೆ ಸಡನ್ ಶಾಕು, ಟೌನ್ಶಿಪ್ ಮಾಡ್ತೀನಿ ಇದು ಅಂದ್ಬಿಟ್ಟು ಅನೌನ್ಸ್ ಮಾಡಿಬಿಟ್ರು. ಮತ್ತು 6ರಲ್ಲಿ ಮಾಡಿದ್ರು, 6-7ರಲ್ಲಿ ಎಲ್ಲ ಪ್ರಕ್ರಿಯೆಯನ್ನು ಮಾಡಿ ಅವರು ಒಂದು ಟೌನ್ಶಿಪ್ಪನ್ನು ಮಾಡಿ ಆದೇಶ ಹಾಕ್ಬಿಟ್ರು. ನಮಗೆ ಸಡನ್ ಗೊತ್ತೇ ಇಲ್ಲ. ನಮಗೆ 2006ರಲ್ಲಿ ಅಂದರೆ ನಾವು ಇನ್ನೂ ಬೆಂಗಳೂರಿಗೆ ಇನ್ನೂ ಹತ್ತಿರವಾಗಿರಲಿಲ್ಲ, ಭಾಳ ದೂರದಲ್ಲೇ ಇದ್ದೆ ಇನ್ನು ನಾವು. ಅವಾಗಿನ್ನ ಬೆಂಗಳೂರಿಗೆ ಈಗ ಆಲ್ಮೋಸ್ಟ್ ಅಲ್ಲಿ ಜಾಯ್ನ್ ಆಗಿಬಿಟ್ಟಿದ್ದೀವಿ, ಅದಕ್ಕೆ ಸೇರ್ಕೊಂಡ್ಬಿಟ್ಟಿದ್ದೀವಿ. ಅವತ್ತಿಗೆ ನಾವು ಬೆಂಗಳೂರಿಗೆ ಭಾಳ ದೂರನೇ ಇದ್ದೋ, ಇನ್ನು ಪೂರ್ತಿ ವ್ಯವಸಾಯದ ಇದರಲ್ಲೇ ಇದ್ದೋ. ಅವರು ಭಾಳಷ್ಟು ಹೋರಾಟ ಮಾಡಿದಾಗ ಅವತ್ತು ನಾವು ಅದಕ್ಕೆ ಸಾಕಷ್ಟು ಪ್ರತಿರೋಧ ಹೊಡೆದು ಅವತ್ತಿಗೆ ರೈತರು ನಮಗೆ ತುಂಬ ಸಹಕಾರ ಕೊಟ್ಟರು. ಅದನ್ನು ಆ ಹೋರಾಟಕ್ಕೆ ಅದನ್ನು ಯಾಕೆ ಮತ್ತೆ ಅವರು ತಡೆ ಹಾಕಿದ್ರು ಇದನ್ನು ಪ್ರಾಜೆಕ್ಟ್ ಅನ್ನೋದು ನಮ್ಗೆ ಗೊತ್ತಿಲ್ಲ. ಕುಮಾರಸ್ವಾಮಿಯವರೇ ಮಾಡಿದ್ರು ಅವರು ಮುಖ್ಯಮಂತ್ರಿ ಆಗಿದ್ದಾಗ. ಅದಕ್ಕೆ DLFನವರು 500 ಕೋಟಿ ದುಡ್ಡನ್ನು ಕಟ್ಟಿದ್ರು ಅಲ್ಲಿಗೆ. ಆ ಪ್ರಾಜೆಕ್ಟ್ಗೆ ನಾವು ರೈತರು ವಿರೋಧ ಮಾಡೋದಿಲ್ಲ ಅಂತಲ್ಲ, ಭಾಳಷ್ಟು ಬೃಹತ್ ಪ್ರತಿಭಟನೆಯಲ್ಲಿ ರೈತರು ವಿರೋಧ ಮಾಡಿದೋ. ಅದಕ್ಕೆ ರೈತರು ಸಹಕಾರನ ಕೊಟ್ಟರು. ಅದಕ್ಕೆ ನಾವು ಕೋರ್ಟ್ಗೂ ಹೋದೋ. ಅವತ್ತು ಹೈಕೋರ್ಟಲ್ಲಿ ಚೀಫ್ ಜಡ್ಜಲ್ಲಿ ಹೈಕೋರ್ಟಲ್ಲಿ ಹೋಯ್ತು. ಬಟ್ ಅದಕ್ಕೆ ಪ್ರಾಜೆಕ್ಟ್ಗೆ ಇನ್ನು ಸ್ಟೇ ಏನು ಕೊಟ್ಟಿಲ್ಲ ಅವರು. ಅವತ್ತು ಸ್ಟೇ ಕೊಟ್ಟಿಲ್ಲ. ಪ್ರಾಜೆಕ್ಟು ಹೈಕೋರ್ಟ್ಗೆ ಹೋದೋ, ಅದು ಅಡ್ಮಿಟ್ ಆಯ್ತು ಅಷ್ಟೇ ಕೇಸು, ಸ್ಟೇ ಏನು ಕೊಟ್ಟಿಲ್ಲ. ಮತ್ತು ಈ ಪ್ರಾಜೆಕ್ಟನ್ನು ಇದ್ದಕ್ಕಿದ್ದಂಗೆ ಅವರು ಯಾಕೆ ಅದನ್ನು ಮಾಡೋಕ್ಕಾಗಲ್ಲ ಅನ್ನೋದು ನಮ್ಗೆ ಅರ್ಥ ಆಗಲ್ಲ. ಯಾಕೆ ಅವ್ರು ಕೈ ಬಿಟ್ರು ಅಂತ ಗೊತ್ತಿಲ್ಲ. ಸರ್ಕಾರ ಚೇಂಜ್ ಆಗೋದು ಗೊತ್ತು, ಅದನ್ನು ಅವರೇ ಕೇಳಬೇಕು. ನಾವು ಅಷ್ಟೊಂದು ದೊಡ್ಡದಾಗಿ ಅವ್ರ ವಿರುದ್ಧವಾಗಿ ಮಾತಾಡೋ ಅವಶ್ಯಕತೆ ಇಲ್ಲ. ಅಲ್ಲಿಂದ ಇಲ್ಲಿ ತನಕ ಅವತ್ತು ಅಷ್ಟಕ್ಕೆ ಬಿಡಲಿಲ್ಲ ಅವರು. ಅದನ್ನು ರೆಡ್ ಬೆಲ್ಟ್ ಅಂತ ಅನೌನ್ಸ್ ಮಾಡಿಬಿಟ್ರು, ರಿಸರ್ವ್ ಫಾರ್ ಟೌನ್ಶಿಪ್ ಅಂತ. ಅಲ್ಲಿಂದ ಇಲ್ಲಿ ತನಕ ಬೈರಮಂಗಲ ಇವತ್ತು ಎಷ್ಟು ಪಾಪ್ಯುಲರು ಜಾಗ ಅಂದರೆ, ಅವತ್ತಿಗೆ ಸ್ವತಂತ್ರ ಪೂರ್ವಕ್ಕೆ ಅದು ಬೈರಮಂಗಲ ನೇಮು. ಅಂಥದ್ರಲ್ಲಿ ಒಂದು ಪೆಟ್ರೋಲ್ ಬಂಕ್ ಇಲ್ಲ, ಒಂದು ಕನ್ವರ್ಷನ್ ಆಗಲ್ಲ. ಇಡೀ ವ್ಯಾಪ್ತಿಲಿ 10,000 ಎಕರೆಯಲ್ಲಿ ಏನೂ ಆಗಿಲ್ಲ. ಅವರು ಮಾಡಿ ಹೊಟ್ಟೋಗ್ಬಿಟ್ರು. ಅವ್ರ ಕೆಲಸ ಮುಗೀತು, ಅವ್ರು ಹೊಟ್ಟೋದ್ರು. ಇದಕ್ಕೆ ತೆಗಿಯೋರು ಯಾರು? ಈ ಟೌನ್ಶಿಪ್ನ ಯಾರೂ ತೆಗಿಲಿಲ್ಲ. ಮತ್ತೆ ಇದನ್ನು ನಾವು ಮಧ್ಯೆ ಅದನ್ನು ಹೋರಾಟ ಬರ್ತಾನೆ ಇತ್ತು. ಇದು ಯಾವ ಥರದ ಡೆವಲಪ್ಮೆಂಟು ಇಲ್ಲ ಅಲ್ಲಿ ನಮ್ಮ ಏರಿಯಾ. ಇವತ್ತೂ ಕೂಡ ಒಂದು ಪೆಟ್ರೋಲ್ ಬಂಕ್ ಇಲ್ಲ. ಯಾವ ಡೆವಲಪ್ಮೆಂಟ್, ಯಾವ ಕನ್ವರ್ಷನ್ ಏನೂ ಆಯ್ತಾ ಇಲ್ಲ. ಇದಕ್ಕೆ ನಾವು ಯಾರನ್ನ ಕೇಳಬೇಕು? ಸರ್ಕಾರ ಕೇಳಬೇಕು. ನಮಗೆ ರೈತರು ಅದಾದಾಗ ಆ ಒಂದು ಟೈಮಲ್ಲಿ ಆಯ್ತದೆ ಅಂತ ಹೇಳಿದ್ರು. ಮತ್ತೆ ಅದು ಹಿಂಗೆ ಪೆಂಡಿಂಗ್ ಆಯ್ತಾ ಹೋಯ್ತು. ಪ್ರತಿ ಸರ್ಕಾರ ಕುಮಾರಸ್ವಾಮಿ ಅಡಿ ಕೇಳಿದ್ರು, ಅವರು ಹೊರಟೋದ್ರು. ಬೇರೆ ಸರ್ಕಾರಗಳು ಅವರವರೇ ಚರ್ಚೆ ಎಲ್ಲ. ನಿನ್ನೆ ಶಿವಕುಮಾರ್ ಸಾಹೇಬರು ಪೂರ್ತಿ ಪ್ರತಿಯೊಂದು ಹಂತವಾಗಿ ಎಲ್ಲ ಹೇಳಿದ್ದಾರೆ, ಯಾವ ಸರ್ಕಾರದಲ್ಲಿ ಏನು ಮಾಡಿದ್ದಾರೆ, ಏನೇನು ಮಾಡಿದ್ದಾರೆ ಅಂತ. ಅದನ್ನು ಕರೆಗೆ ಅಂತಿಮವಾಗಿ 2020ರಲ್ಲಿ ಮತ್ತೆ ಕುಮಾರಸ್ವಾಮಿ ಅವರು 19ರಲ್ಲಿ ಮುಖ್ಯಮಂತ್ರಿ ಆದರು. ಅವತ್ತು ಕೂಡ ಅವರು ಅದು ನನ್ನ ಕನಸನ್ನು ಕೂಸು ಮಾಡ್ತೀನಿ ಅಂದರು. ಅವತ್ತು ಕೂಡ ಅದು ವಿರುದ್ಧವಾಗಿ ಅವ್ರು ತೆಗಿತೀವಿ ಅಂತ ಹೇಳಲೇ ಇಲ್ಲ. ಈ ಟೌನ್ಶಿಪ್ಪನ್ನು ನಾವು ಕೈ ಬಿಡಿಸ್ತೀನಿ ಅಂತ ಹೇಳಲೇ ಇಲ್ಲ ಅವರು. ನಮ್ಮ ರೈತರು ಕೂಡ ಯಾರು ಕೂಡ ಈ ಪ್ರತಿಭಟನೆಯಲ್ಲಿ 18 ವರ್ಷದಿಂದ ಹೋರಾಟವನ್ನು ಇವತ್ತು ಮಾಡ್ತಾ ಇರೋ ಹೋರಾಟ ಅಂತ ಅವ್ರು ಯಾರೂ ಮಾಡಲಿಲ್ಲ. ಅದಕ್ಕೆ ಯಾವಾಗಾಯಿತು ಟೌನ್ಶಿಪ್ಪು ಈಗ ಏನಾಯಿತು ಆಯ್ತದ ಟೌನ್ಶಿಪ್ಪು ಇದನ್ನು ಕ್ವಶನ್ ಮಾಡ್ತಿದ್ದೆ ಹೊರತು
ಟೌನ್ಶಿಪ್ನ ಕೈ ಬಿಡಿಸಿ ನೀವು ಹೋರಾಟ ಮಾಡಿ ಅಂತ ಯಾರೂ ಹೋರಾಟದ ಮನೋಭಾವ ತೋರಿಸಿಲ್ಲ. ಮತ್ತು ಇತ್ತೀಚೆಗೆ ಕಾಂಗ್ರೆಸ್ ಸರ್ಕಾರ ಬಂತು. ಕಾಂಗ್ರೆಸ್ ಸರ್ಕಾರ ಬಂದಾಗ ಬಾಲಣ್ಣವರು ಬರೋದು ಮುಂಚೆನೇ ಸ್ವಲ್ಪ ಚುನಾವಣಾ ಪ್ರಚಾರದಲ್ಲಿ ಎಲ್ಲವನ್ನು ಅವರು ಹೇಳಿದರು, ಟೌನ್ಶಿಪ್ ಹಿಂಗಾಗಿದೆ. ಮತ್ತು ಇದಕ್ಕೆ ಈ ಮಧ್ಯೆ ಒಂದು ಇದಾಯಿತು, ಈ ಟೌನ್ಶಿಪ್ ವ್ಯಾಪ್ತಿಯಲ್ಲಿ 1,000 ಎಕರೆ ಜಮೀನನ್ನು KIDBಗೆ ಅಕ್ವೈರ್ ಮಾಡಿಕೊಂಡ್ರು. 2020 5 ವರ್ಷ ಆಯಿತು ಅಂತ ಕಾಣ್ತದೆ. 2020 ಅಕ್ವೈರ್ ಮಾಡಿದಾಗ ಅಲ್ಲಿ ರೈತರು, ನಮ್ಮ ಕಂಚಗಾಣಿ ಭಾಗದ ರೈತರು ಕೂಡ ಒಂದಷ್ಟು ಜನ ಸೇರಿಕೊಂಡ್ರು. ನಮ್ಮ ಈ ವ್ಯಾಪ್ತಿಯಲ್ಲಿ 900 ಎಕರೆ 1000 ಎಕರೆ ಕಿತ್ತು ಕೊಟ್ಟರು. ಅದನ್ನು ಅವತ್ತು ಕೂಡ ನಾನು ಬಾಲಣ್ಣ ಕರ್ಕೊಂಡೋಗಿ ಹೋರಾಟ ಮಾಡಿ ಯಡಿಯೂರಪ್ಪನವ್ರ ಹತ್ರ ಹೋಗಿ ಚರ್ಚೆ ಮಾಡಿ, ಕೃಷ್ಣದಲ್ಲಿ ಇದಕ್ಕೆ ರೈತರಿಗೆ ನೀವು ಮಾಡ್ತಾ ಇದ್ದೀರಿ ಸರಿಯಲ್ಲ, ಸರಿಯಾದ ದರ ಕೊಡ್ತಾ ಇಲ್ಲ, KIDB ಭೂಸ್ವಾಧೀನ ಅಷ್ಟು ಉತ್ತಮವಾಗಿಲ್ಲ, ಮರ ಗಿಡಕ್ಕೆ ಒಳ್ಳೆ ರೇಟ್ ಕೊಡ್ತಾ ಇಲ್ಲ, ದಯವಿಟ್ಟು ಇದು ಬೇಡ ಅಂತ ಹೋರಾಟ ಮಾಡಿ. ಇಲ್ಲ ಅಂತಂದರೆ ಅವ್ರು ಒಳ್ಳೆ ರೇಟ್ ಕೊಡಿ ಅಂತ ಅವತ್ತು ನಾವೇ ಹೋರಾಟ ಮಾಡೋದು, ಬೇರೆ ಯಾವ ರೈತರು ಅಲ್ಲಿ ಬರಲಿಲ್ಲ. ಇವತ್ತು ಅವ್ರು ಹೇಳ್ಬೋದು ಸುಮ್ಮನೆ ನಮ್ಮ ಅದಕ್ಕೆ ಯಡಿಯೂರಪ್ಪನ ಸ್ಪಂದಿಸಿ, ಇಲ್ಲ ನಾನು ಅದಕ್ಕೆ ಬೇರೆ ಮಾಡ್ತೀನಿ, ಇದು ಈ ಉಳಿದಿರ್ತಕ್ಕಂಥ ಜಮೀನಿಗೂ ಏನೋ ಒಂದು ಕ್ರಮ ತೊಗೊಳ್ತೀನಿ ಅಂತ ಹೇಳಿದ್ರು. ಮತ್ತು ಅದನ್ನು ಕೈ ಬಿಟ್ಟಿಲ್ಲ, ಅದು ಅಕ್ವೈರ್ ಆಗೋಯ್ತು. ಮತ್ತು ನಮ್ಮ ಜಮೀನಿಗೆ ಯಾವ ಕ್ರಮ ತೊಗೊಂಡಿಲ್ಲ. ಮತ್ತು ಬಾಲಣ್ಣವ್ರು ಬಂದರು, ಅವರು ಎಲೆಕ್ಷನಲ್ಲಿ ನಮಗೆ ಸಂಪೂರ್ಣವಾಗಿ ಮಾತಾಡಿದ್ರು, ಈ ಟೌನ್ಶಿಪ್ ಬಗ್ಗೆ ನಾನು ಒಂದು ಉತ್ತಮವಾದ ತೀರ್ಮಾನವನ್ನು ತಗೊಂಡು ನಾನು ಯಾವುದಾದ್ರು ಇದಕ್ಕೆ ಕಾರ್ಯರೂಪಕ್ಕೆ ತರ್ತೀನಿ, ಸಾಧ್ಯ ಬಿಡೋಕ್ಕಾದ್ರೆ ಬಿಡಿಸ್ತೀನಿ, ಇಲ್ಲಾಂದ್ರೆ ಮಾಡೋದಾದ್ರೆ ಉತ್ತಮವಾದ ಟೌನ್ಶಿಪ್ ನಾನು ಮಾಡಿಸ್ತೀನಿ ಅಂತ ಅವ್ರು ಮಾತು ಕೊಟ್ಟರು. ಅದಕ್ಕೆ ಜನನೂ ಕೂಡ ಸಪೋರ್ಟ್ ಮಾಡಿದ್ರು. ಜನ ನಮ್ಮ ಕೈಲಾಗುವಷ್ಟು ಇದು ಮಾಡಿದ್ರು. ನಂತರ ಸರ್ಕಾರಕ್ಕೆ ಬಂದಾಗ ಈ ಒಂದು ಟೌನ್ಶಿಪ್ನ ಸರ್ಕಾರ ಮಾಡಬೇಕು ಅಂತ ಒಂದು ತೀರ್ಮಾನವನ್ನು ಕೈಗೊಂಡ್ರು. ಯಾಕೆಂದರೆ ಹಿಂದೆ ಮಾಡಿರ್ತಕ್ಕಂಥ ಟೌನ್ಶಿಪ್ನ ಈಗೇನಾಗದೆ ಇದ್ದು ಸರ್ಕಾರದಲ್ಲಿ ಡಿನೋಟಿಫೈ ಅಂತ ಮಾಡಿಬಿಟ್ರೆ ಸಾಕು, ಇದಕ್ಕಿದಂಗೆ ಏನೋ ಅವ್ರ ಮೇಲೆ ಆಪಾದನೆ ಮಾಡಿಬಿಡ್ತಾರೆ. ಅದಕ್ಕೆ ಇದನ್ನು ಒಳ್ಳೆ ಜಾಗ ಏನೋ ಮಾಡಿದ್ದಾರೆ, ಇದನ್ನು ಟೌನ್ಶಿಪ್ಪೇ ಮಾಡಬೇಕು ಅನ್ನೋ ಒಂದು ತೀರ್ಮಾನ ತಗೋಬೇಕು ಅಂತ ಅಂದಾಗ ತಗೊಂಡಾಗ ಮತ್ತೆ ಇಲ್ಲಿ ಕೆಲವೊಂದು ಹೋರಾಟಗಳು ಸ್ಟಾರ್ಟ್ ಆದವು. ರೈತರುಗಳು ಟೌನ್ಶಿಪ್ಪು ಬಾಲಣ್ಣ ಬಂದಾಗ ಟೌನ್ಶಿಪ್ ಬೇಕು ಅಂತಿದ್ದವರು ಎಲ್ಲ ಸೇರಿದಂಗೆ ಹೋರಾಟ, ಅವ್ರ ಮೇಲೆ ವಿರುದ್ಧವಾದ ಮಾತಾಡಿಕೊಂಡು ರೈತರು ನಮ್ಮನ್ನು ಸಭೆ ಕರೆದಿಲ್ಲ, ನಮ್ಮನ್ನು ಮೇಲೆ ಮಾಡಲಿಲ್ಲ. ಅವ್ರ ಹೋರಾಟ ಏನೋ ಇರ್ಬೋದು, ನಾವು ರೈತರ ಹೋರಾಟ ಏನು ಬೇಡ ಅಂತೆಲ್ಲ. ಯಾರು ರೈತರು ಹೋರಾಟ ಮಾಡ್ತಾರೋ, ನಾನು ಒಬ್ಬ ರೈತನೇ. ಇವತ್ತು ನನ್ನ ಯಾರ ಕೇಳಿದ್ರೆ ಅಲ್ಲಿ ಹೋರಾಟ ಮಾಡಿದ ರೈತರುಗಳನ್ನೇ ಕೇಳಿ, ಹೊಸ ರಾಜನ ಏನು ಮಾಡ್ತಾನೆ ಅಂದರೆ ನಾನು ಇವತ್ತು ವ್ಯವಸಾಯನೇ ಮಾಡ್ತಾ ಇರೋದು, ಇವನ್ ಟುಡೇನೂ ವ್ಯವಸಾಯನ ಮಾಡ್ತಾ ಇರೋದು. ಅವರು ನಮ್ಮನ್ನು ಕೂಡ ಇದಕ್ಕೆ ಹೋರಾಟ ಮಾಡೋಕ್ಕೆ ಬರಬೇಕು ಅಂತ ಕೇಳಿದ್ರು. ಅದಕ್ಕೆ ನಾನು ಹೇಳಿದೆ, ಇಲ್ಲಪ್ಪ ನಾನು ಸಾಕಷ್ಟು ಹೋರಾಟ ಮಾಡಿದ್ದೀನಿ, ಅವತ್ತು ನೀವು ಯಾರೂ ಸಾಥ್ ಕೊಡಲಿಲ್ಲ, ನಾನು ಇಲ್ಲೇ ಇದ್ದು ಹೋರಾಟ ಮಾಡ್ತೀನಿ. ನಾನೇನು ಸುಮ್ಮನೆ ನನ್ನ ಡೈರೆಕ್ಟ್ ಕೊಟ್ಬಿಟ್ಟವರೋ ಇದು ಮಾಡಿದಾರೋ ಏನೋ ಗೊತ್ತಿಲ್ಲ, ನಾನು ಇಲ್ಲಿದ್ದೇ ರೈತರಿಗೆ ಅನುಕೂಲ ಮಾಡುವಂಥ ಒಂದು ಹೋರಾಟ ಮಾಡ್ತೀನಿ. ಅದಕ್ಕೆ ನನಗೆ ಶಾಸಕರ ಬೆಂಬಲ ನಾನು ಬಿಡಲ್ಲ, ಇಲ್ಲೂ ಕೂಡ ನಾನೇನು ಸ್ವಾರ್ಥ ಇದು ಮಾಡಲ್ಲ, ಇಲ್ಲಿ ಹೋರಾಟ ಇಲ್ಲೇ ಮಾಡ್ತೀನಿ ಅಂದ್ಬಿಟ್ಟು ಅವರು ಮಾಡಿದ್ರು ಕೂಡ ನಾವು ಇಲ್ಲಿ ಎಲ್ಲ ರೈತರು ಕೂಡ ನನಗೆ ಸಹಕಾರ ಕೊಟ್ಟರು. ನೀವೇನಾದ್ರು ಮಾಡಿ ಒಂದು ಒಳ್ಳೆಯ ತೀರ್ಮಾನ ಮಾಡಿ, ಈ ಒಂದು ಟೌನ್ಶಿಪ್ಪು ಪ್ರಾಜೆಕ್ಟ್ ಚೆನ್ನಾಗಿ ಹೋಗಿದ್ದರೆ ನೀವು ಚರ್ಚೆ ಮಾಡಿ ಅಂತ ಹೇಳಿದಾಗ ನಾವು ಎಲ್ಲ ರೈತರು, ನಾನು ಬಾಲಣ್ಣ ಹತ್ರ 4 ಸಾರಿ ಕರ್ಕೋದೆ, DK ಸುರೇಶ್ ಅವ್ರ ಹತ್ರ ಕರ್ಕೋದೆ. ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಸ್ಪಂದಿಸಿದ್ರು. ಬಾಲಣ್ಣವರು ಕೂಡ ಇಲ್ಲ, ನಾನು ಇದ್ರ ಪರವಾಗಿ ನಾನು ರೈತರಿಗೆ ಏನಾದ್ರು ಒಂದು, ಇವರು ಮಧ್ಯ ರೈತರುಗಳು ಎಲ್ಲ ಯಾರು ಬರೋದಿಲ್ಲ, ನೀವು ನಮ್ಮನ್ನ ರೈತರು ಮಾತಾಡ್ತಿಲ್ಲ, ಅವ್ರು ಹೋರಾಟ ಮಾಡೋದು ಬೇರೆ ಥರ, ನೀವು ನಮ್ಮನ್ನು ಕೇಳಲಿಲ್ಲ ಅನ್ನೋ ಮಟ್ಟಿಗೆ ನಾವು ಬಾಲಣ್ಣವ್ರನ್ನ ಇದನ್ನು ಪ್ರಸ್ತಾಪ ಮಾಡಿದೆವು. ಇಲ್ಲ, ನಾನು ರೈತರಿಗೆ ಒಂದು ಏನಾದ್ರು ಒಂದು ತೀರ್ಮಾನ ಮಾಡಿ ಇದನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡೇ ಬಂದು ರೈತರ ಹತ್ರ ಬರ್ತೀನಿ ಅಂತ ಹೇಳಿದ್ರು. DCM ಸಾಹೇಬರು ಕೂಡ ಅದನ್ನೇ ಹೇಳ್ತಾಯಿದ್ರು, ನಾನು ರೈತರಿಗೆ ಒಂದು ಒಳ್ಳೆ ಕೊಡಬೇಕು, ಒಂದು ಇದನ್ನು ಮಾಡಬೇಕು ಅಂತ. MP ಸಾಹೇಬ್ರ ಹತ್ರ ಕೂಡ ನಾವು ಕೂಡ ನನ್ನ ಮಿಸ್ಸಸ್ ಡೈರೆಕ್ಟ್ರು, ನಾವು ಪರ್ಸ್ನಲಾಗಿ ಒಂದು 2-3 ಸಾರಿ ಹೋಗಿ ಮಾತಾಡ್ದು. ಅವರೂ ಕೂಡ ನಾವು ಮಾಡ್ತಿರ್ತಕ್ಕಂಥ ಎಲ್ಲ ಬೆಳವಣಿಗೆನೂ ಕೂಡ ಅವರು ಸ್ಟಡಿ ಮಾಡಿದರು. ನಾವು ಬಾಲಣ್ಣ ಹತ್ರ ಎಷ್ಟು ಸಾರಿ ಹೋಗಿದ್ದೋ, ನಾವೇನು ಚರ್ಚೆ ಮಾಡಿದ್ದೋ, ನಾವು ಎಲ್ಲೆಲ್ಲಿ ಏನು ಮಾಡ್ತೀವಿ ಪ್ರತಿಯೊಂದು ಕೂಡ ಅವರು ಸ್ಟಡಿ ಮಾಡಿದರು. ಅವರು ಒಂದೇ ಮಾತು ಹೇಳಿದ್ರು, ನಾನು ನೀವು ಏನೇನು ಮಾಡಿದ್ರಿ ಎಲ್ಲ ಬೆಳವಣಿಗೆ ಗೊತ್ತು, ನಾನು ಕೂಡ ಇಲ್ಲಿ 16 ವರ್ಷ ರಾಜಕೀಯ ಮಾಡ್ಬೇಕು, ನಾವು ಇಲ್ಲಿ ನಮ್ಮ ರೈತರಿಗೆ ನಾವು ಅನ್ಯಾಯ ಮಾಡೋಕ್ಕಲ್ಲ, ನಾನು ರೈತರಿಗೆ ಒಳ್ಳೆ ಪರಿಹಾರನೇ ನಾವು ಕೊಡ್ತೀವಿ, ಅದನ್ನು ಕೊಟ್ಟೇ ನಾವು ಟೌನ್ಶಿಪ್ ಮಾಡ್ತೀವಿ, ನಾವು ಸುಮ್ಮನೆ ಯಾವುದೇ ಬೇಗ ಬಿಟ್ಟು ಮಾಡಲ್ಲ ಅಂತಲೇ ಹೇಳಿದರು. ಆ ಒಂದು ಘಟ್ಟದಲ್ಲಿ ಇಷ್ಟೆಲ್ಲ 18 ವರ್ಷದ ಒಂದು ಹೋರಾಟಕ್ಕೆ ನಿನ್ನೆ ಒಂದು ಅಂತಿಮವಾದ ಒಂದು ರೂಪ ಸಿಕ್ತು ಅಂತ ನನ್ನ ಅಭಿಪ್ರಾಯ. ನಿನ್ನೆ ಅದಕ್ಕೆ ಒಂದು ಉತ್ತಮವಾದ ಒಂದು ಇದನ್ನು ಅವರು ಪ್ರಾಜೆಕ್ಟನ್ನು ಅನೌನ್ಸ್ ಮಾಡೋರೆ. ಅದರಲ್ಲಿ ಸಣ್ಣ ಪುಣ್ಣ ವ್ಯತ್ಯಾಸಗಳು ಬಂದರೆ ಸ್ವಲ್ಪ ಡಿಫ್ರೆನ್ಸ್ ಇದೆ. ನಾವು ರೈತರುಗಳನ್ನ ಮತ್ತೆ ಇನ್ನೊಂದು ಸಣ್ಣ ಪಣ್ಣ ಇದ್ದರೆ ನಾವು ಮಾತಾಡಿಕೊಂಡು ಅವ್ರ ಗಮನಕ್ಕೆ ತರ್ತೀವಿ. ಬೇರೆ ಅಲ್ಲಿ ಎಲ್ಲ ಥರದ ಇದನ್ನು ಹೇಳವ್ರೆ, ರೈತರಿಗೆ ಏನು 50 ಕೊಡ್ತೀವಿ, ಏನು % ಕೊಡ್ತೀವಿ, ಏನು ರೇಟ್ ಕೊಡ್ತೀವಿ, ಮತ್ತು ಬಡ ರೈತರಿಗೆ ಏನು ಕೊಡ್ತೀವಿ, ಕೂಲಿ ಕಾರ್ಮಿಕರಿಗೆ ಏನು ಕೊಡ್ತೀವಿ, ಈ ಎಲ್ಲ ಹಂತವಾಗಿ ಪ್ರತಿಯೊಂದನ್ನು ಕೂಡ ಬಿಡಿಸಿ ಹೇಳವ್ರೆ.
ಇಲ್ಲಿ ಒಂದು ಸ್ವಲ್ಪ ರೈತರಿಗೆ ಗೊಂದಲ ಹೋರಾಟಗಾರರು ಸ್ವಲ್ಪ ಗೊಂದಲ ಮಾಡೋದು, ಅದೇನು ಮಾಡೋಕ್ಕಲ್ಲ, ಅದು ಸಹಜ. ಅವ್ರು ಮಾಡಿದರು, ಇಲ್ಲಿ ನಿಮ್ಗೆ ದುಡ್ಡು ಕೊಡಲ್ಲ, ಏನು ಕೊಡಲ್ಲ, ಆಮೇಲೆ ಜಮೀನು ನಿಮ್ದು ಅಡ ಇಟ್ಬಿಟ್ಟು ಯಾರಿಗೋ ಮಾರಾಕ್ಬಿಟ್ಟು ಏನೋ ಮಾಡ್ತಾರೆ, ನಿಮಗೆ ಆ ರೇಟಲ್ಲಿ ಕೊಡ್ತಾರೆ, 80 ಲಕ್ಷ ಕೊಡ್ತಾರೆ, 70 ಲಕ್ಷ ಕೊಡ್ತಾರೆ. ಎಲ್ಲ ಬೇರೆ ಬೇರೆ ಗೊಂದಲಗಳನ್ನು ಹೇಳಿ ನಿಮಗೆ ಅವ್ರಿಗೆ ಸಾಕಷ್ಟು ಮಾಡಿದರು. ಅದು ಏನು ಗೊತ್ತಿಲ್ಲ, ಅದು ಅವ್ರ ಹೋರಾಟದ ರೂಪ ಅದೇನಾರು ಮಾಡ್ಕೊಳ್ಳಿ. ಆದರೆ ನಾವು ಹಿಮ್ಮೆಟ್ಟಲಿಲ್ಲ. ನಾವು ಯಾವತ್ತೂ ಕೂಡ ನಮ್ಮದೇ ಆದ ಹೋರಾಟವನ್ನು ಮಾಡೋಕ್ಕೆ ನಮಗೆ ಪೂರ್ತಿ ಸಹಕಾರ ಕೊಟ್ಟವ್ರೆ. ಇವತ್ತು ಅದಕ್ಕೆ ಒಂದು ಉತ್ತಮವಾದಂಥ ಒಂದು ಇದನ್ನು, ಈ ಟೌನ್ಶಿಪ್ನ ಯಾವ ರೀತಿ ಮಾಡಬೇಕು, ರೈತರಿಗೇನು ಕೊಡಬೇಕು, ರೈತರನ್ನ ಪಾರ್ಟ್ನರ್ಶಿಪ್ ಮಾಡಿಕೊಂಡು ಅವರು ಮುಂದೆ ಅವರ ಜೀವನ ಮಟ್ಟವನ್ನು ಸುಧಾರಿಸ್ಕೊಳ್ಳಿ, ಅಲ್ಲಿ ಕೂಲಿ ಮಾಡ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ಅಲ್ಲಿ ಬದುಕಬೇಕು, ಅರ್ಧ ಎಕರೆ ರೈತನೂ ಕೂಡ ಅಲ್ಲಿ ಜೀವನ ಮಾಡಬೇಕು ಅನ್ನೋ ಥರಕ್ಕೆ ಒಂದು ಪ್ರಾಜೆಕ್ಟ್ ಮಾಡವ್ರೆ. ಅದನ್ನು ಉತ್ತಮವಾದ ಮಾಡವ್ರೆ. ಅದರಲ್ಲಿ ಸಣ್ಣ ಬಣ್ಣ ವ್ಯತ್ಯಾಸ ಇದ್ದರೆ ಇನ್ನೂ ನಾವು ಅದಕ್ಕೆ ಅವಕಾಶ ಇದೆ, ಸ್ವಲ್ಪ ವ್ಯತ್ಯಾಸಗಳೇನಾಗುತ್ತೆ ನಾವು ಇನ್ನೂ ಅವ್ರ ಗಮನಕ್ಕೆ ತಂದು ಮಾಡ್ತೀವಿ. ಈಗ ಯಾಕೆ ಅಂದರೆ ಕಾಲ ಹೋದಂಗೆ ನಾವು ಬದಲಾವಣೆಗಳನ್ನು ಮಾಡಬೇಕು. ಇಲ್ಲಿ ಏನಾಗಿದೆ ನಿಮಗೆ ಇನ್ನೊಂದು ಗಮನಕ್ಕೆ ತರ್ತೀನಿ, ಇಲ್ಲಿ 35-40% ರೈತರು ಆಲ್ರೆಡಿ ಜಮೀನಿಗೂ ಮಾರ್ಕೊಂಡಿದ್ದಾರೆ. ಇಲ್ಲಿ ಈಗ ಪ್ರತಿಯೊಬ್ಬರನ್ನ ಅದು ಮಾರೋದು ನಿರಂತರವಾದ. ನಾವು ರೈತರುಗಳು ದುಡ್ದು ನಾವೊಂದು ಮದುವೆ ಕಟ್ಟೋಕೋ ಮಾಡೋಕ್ಕೋ, ಒಂದು ಮನೆ ಕಟ್ಟೋಕೋ, ಒಂದು ಕಾರ್ ತಗೊಳ್ಳೋಕೋ ನಮಗೆ ಸ್ವಂತ ಇಲ್ಲ. ಅನಿವಾರ್ಯವಾಗಿ ಮಾರ್ಕೊಳ್ಳೋಕ್ಕೆ ಹೊರಟವ್ರೆ. ಅದು ಬೇರೆ ಬೇರೆ ರೇಟಲ್ಲಿ ಹೋಯ್ತದೆ. ಅದು ರಿಯಲ್ ಎಸ್ಟೇಟ್ ವ್ಯಾಪಾರಗಳು ನಾವೇನು ಮಾಡೋಕ್ಕಲ್ಲ. ಅವ್ನು ಕೊಡೋನು ಅವ್ನು ತಗೊಳ್ಳೋನು. ಅದು ಈಗ ಇವತ್ತು ರೈತರಿಗೆ ಎಂಥ ಅನುಕೂಲ ಆಗಿದೆ ಅಂತಂದರೆ, ನನಗೆ ಸಾಕಷ್ಟು ಜನ ಫೋನ್ ಮಾಡೋರು, ನೀವೇನೋ ಮುಂದ್ಗಡೆ ಇದ್ದೀರಿ, ರೋಡಲ್ಲಿ ಇದ್ದೀರಿ, ಮಸ್ತಾಗದೆ, ನಮ್ಮಂಥರ ಕತೆ ಏನಪ್ಪ ಅನ್ನೋರು. ಇಲ್ಲಾರಪ್ಪ, ನಿನಗೂ ಅನುಕೂಲ ಆಗುವಂಥರ ರೇಟನ್ನೇ ನಾವು ಮಾಡ್ತೀವಿ. ನಿನಗೆ ಎಲ್ರಿಗೂ ಇಲ್ಲೆಲ್ಲ ಪ್ರತಿಯೊಬ್ಬ ಕಟ್ಟ ಕಡೆಯಲ್ಲಿರೋ ಮೂಲೆಯಲ್ಲಿರ್ತಕ್ಕಂಥ ರೈತರಿಗೂ ಇವತ್ತು ಒಂದು ಅನುಕೂಲ ಆಗೋದು. ಇವತ್ತು ಅವ್ನ ರೇಟು ಬೇರೆ ಥರಕ್ಕೆ ಹೋದಾಗ ಅದು ಎಷ್ಟಕ್ಕೆ ಹೋಗೋದು, ರಿಯಲ್ ಎಸ್ಟೇಟ್ಗೆ ಅವರು ಅನಿವಾರ್ಯತೆ ಮಾರಲೇಬೇಕು. ಯಾವುದೇ ಕಾರಣಕ್ಕೂ ಅವನ ಕಷ್ಟಕ್ಕೆ ಯಾರೂ ಏನು ಮಾಡೋಂಗಿಲ್ಲ, ಮಾರಲೇಬೇಕು. ಇವತ್ತು ಅಂಥ ರೈತರದ್ದು ಪ್ರತಿಯೊಬ್ಬ ಸಣ್ಣ ರೈತರಿಂದ ಹಿಡಿದು ಯಾವುದೋ ದಾರಿ ಇಲ್ಲದೆ ಇರೋ ರೈತನಿಗೂ ಕೂಡ ಇವತ್ತು ಒಂದು ಅನುಕೂಲ ಆಯ್ತದೆ ಅಂಥ ಒಂದು ಪ್ರಾಜೆಕ್ಟನ್ನು ಮಾಡವ್ರೆ. ಇದರಲ್ಲಿ ನಮಗೆ ಸಹಕಾರ ಕೊಟ್ಟಂಥ ಎಲ್ಲ, ಈಗ ನಮ್ಮ ಶಾಸಕರಾಗಿರ್ಬೋದು, ನಮ್ಮ DCM ಸಾಹೇಬ್ ಶಿವಕುಮಾರ್ ಸಾಹೇಬ್ರಾಗ್ಬೋದು, ನಮ್ಮ DK ಸುರೇಶ್ ಅವ್ರು ಆಗ್ಬೋದು, ಮತ್ತು ನಮ್ಮ ಗ್ರೇಟರ್ ಬೆಂಗಳೂರು ಅಂತ ಏನು ಮಾಡಿದ್ರು ಅದಕ್ಕೆ ನಟರಾಜ್ ಅಧ್ಯಕ್ಷರಾದರು. ಅವ್ರನ್ನೂ ಕೂಡ ಕೆಲವು ಬೈದರು. ಬಟ್ ನಟರಾಜ್ ಅವರು ಕೂಡ ನಮಗೆ ನಾವು ಸಾಕಷ್ಟು ಒತ್ತಡ ಮಾಡಿದ್ವಿ. ಆಯ್ತಣ್ಣ, ನೀವೇನು ಹೇಳ್ತೀವಿ ಅದನ್ನೆಲ್ಲ ನಾನು ಸಾಹೇಬ್ರ ಮುಂದೆ ತತ್ತೀನಿ ಅಂತಲೂ ಆಯಪ್ಪನೂ ಹೇಳಿ ಅವರು ಕೂಡ ಸಹಕಾರ ಕೊಟ್ಟವ್ರೆ. ಎಲ್ಲರೂ ಸಹಕಾರದಿಂದ ಇದು ನಮ್ಮನ್ನ ಒಂದು ಉತ್ತಮವಾದ ಒಂದು ಇದನ್ನು ಅವರು ಪ್ರಾಜೆಕ್ಟ್ ಕೊಟ್ಟವ್ರೆ ಅಂತ ನನ್ನ ಅನುಭವ. ಅದಕ್ಕೆ ರೈತರು ಒಪ್ಪಿಗೆ ಇದೆ ಅಂತೆ. ಇನ್ನೂ ವ್ಯತ್ಯಾಸಗಳಿದ್ರೆ ಸಣ್ಣ ಪಣ್ಣ ಇದ್ದರೆ ಅದನ್ನು ನಾವು ಚೇಂಜ್ ಮಾಡಿಕೊಡ್ತೀವಿ. ಸ್ವಲ್ಪ ಅವ್ರ ಗಮನಕ್ಕೆ ತರ್ತೀವಿ. ಅದು ಚೇಂಜ್ ಮಾಡೋ ಶಕ್ತಿ ನನಗಿರಲ್ಲ, ಅವ್ರ ಗಮನಕ್ಕೆ ತರ್ಬೋದು, ನಾವು ತರ್ತೀವಿ ಅದನ್ನು ಅಂತ ಹೇಳಿ ಈ ಒಂದು ಪತ್ರಿಕಾ ಮಾಧ್ಯಮಕ್ಕೆ ನಾನು ನಿಮ್ಮನ್ನು ಎಲ್ಲ ಕರೆದು ಈ ಒಂದು ಪತ್ರಿಕಾ ಮಾಧ್ಯಮಕ್ಕೆ ಆಗಮಿಸಿರ್ತಕ್ಕಂಥ TV ವರದಿಗಾರರಿಗೆ ನಾನು ತುಂಬ ಹೃದಯದ ಸ್ವಾಗತವನ್ನು ಕೊಡ್ತೇನೆ, ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ರೈತರಿಗೂ, ನನ್ನ ಸಹಕಾರ ಕೊಟ್ಟಂಥ ಎಲ್ಲ ರೈತರಿಗೂ, ನಾವೆಲ್ಲ ಒಂದೇ ಒಗ್ಗಟ್ಟಾಗಿ ಇಷ್ಟು ಜನನೂ ಕೂಡ ನಾವು ಒಂದು ಒಗ್ಗಟ್ಟಾಗಿ ಹೋರಾಟ ಮಾಡಿದ್ದೀವಿ. ಇದಕ್ಕೆ ಎಲ್ಲರ ಹೋರಾಟಕ್ಕೆ ಒಂದು ಪ್ರತಿಫಲ ಸಿಕ್ಕದೆ ಅಂತ ಹೇಳಿದ್ದೀನಿ. ನಾನು ಯಾರು ಸೇವೆ ಕೇಳಿದ್ರು ಅಷ್ಟೇ, ನನಗೆ ನಮಗೋಸ್ಕರ ಮಾಡ್ತಾಯಿಲ್ಲ, ಹೋರಾಟನೇ ಮಾಡ್ತಾಯಿದ್ದೀವಿ. ನಾವು ಇಲ್ಲಿದ್ರೂ ಕೂಡ ಹೋರಾಟನೇ ಮಾಡ್ತಾಯಿದ್ದೀವಿ. ಆ ಹೋರಾಟಕ್ಕೆ ಒಂದು ಪ್ರತಿಫಲ ಸಿಕ್ಕದೆ ಅಂದ್ಕೊಂಡಿದ್ದೀನಿ. ಅದಕ್ಕೆ ಪ್ರತಿಫಲ ಸಿಗೋದಕ್ಕೆ ನಾನು ಈ ಮೂಲಕ ನಮ್ಮ ನಾಯಕರುಗಳಿಗೆ ಎಲ್ಲರೂ ಕೂಡ ಒಂದು ತುಂಬ ಧನ್ಯವಾದಗಳನ್ನ ಈ ಮೂಲಕ ಅವ್ರಿಗೆ ತಿಳಿಸ್ತಾ ಇದ್ದೀನಿ. ಎಲ್ಲ ರೈತ ಬಾಂಧವರ ಬೈರ್ಮಾಲ ಮತ್ತು ಕಂಚಕಾಣಿ ಗ್ರಾಮ ಪಂಚಾಯತ್ ರೈತ ಬಾಂಧವರ ಪರವಾಗಿ ಅವ್ರಿಗೊಂದು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಅದು ಕೇಳಿ ನಾನು ಮಾತನಾಡ್ತೀನಿ.